Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, Unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. You said never let me go. 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 You said for Ayurgrama 2.0. ಅಂಚಲ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿಕ್ಷಕರ ತವರೂರೆಂದೇ ಪ್ರಸಿದ್ಧಿ ಹೊಂದಿರುವ ಈ ಊರನ್ನು ನಾವು ಆಯ್ದುಕೊಂಡಿದ್ದೇವೆ. ಈ ಸುಕ್ಷೇತ್ರ ಇಂಚಲ ಬೆಳಗಾವಿಯಿಂದ 45 ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿ ಸುಮಾರು 1000ರಷ್ಟು ಮನೆಗಳಿವೆ. ಸುಮಾರು 10,000ರಷ್ಟು ಜನರು ಇಲ್ಲಿ ವಾಸವಾಗಿದ್ದು ವ್ಯವಸಾಯವನ್ನೇ ಪ್ರಮುಖ ವೃತ್ತಿಯಾಗಿ ಅಳವಡಿಸಿಕೊಂಡು ಸುಖ ಶಾಂತಿಯಿಂದ ಜೀವನ ನಡೆಸುತ್ತಿದ್ದಾರೆ. ಆಯುರ್ಗ್ರಾಮದ ಮೊದಲನೆಯ ದಿನ ಆಯುರ್ವೇದದ ಶಕ್ತಿ. ಈ ಶುಭ ದಿನವನ್ನು ನಾವು ಚರಕ ವಿದ್ಯಾನುಬಂಧ ಮಾಡುವ ಮೂಲಕ ಆರಂಭಿಸಿದೆವು. ನಂತರ ಅನುಶಿಷ್ಟಿ. ಇದಾದ ಕೂಡಲೇ ಇಂಚಲದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ವಿದ್ಯಾರ್ಥಿ ಹಾಗೂ ಗ್ರಾಮಸ್ಥರಿಗೆ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಮಾಡಿಸಿದ್ದೆವು.
ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತೊಂದು ಅಜ್ಜವರು ಮತ್ತೆ ನಮ್ಮ ಕಾಲೇಜಿನ ಆಯುರ್ವೇದಿಕ್ ಆಯುರ್ಗ್ರಾಮವನ್ನು ಶ್ರೀ ಪೂರ್ಣಾನಂದ ಮಹಾಸ್ವಾಮೀಜಿ ಹಾಗೂ ನಮ್ಮ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ವಿನಯ್ ಮೋಹನ್ ಸರ್ ರವರು ಉದ್ಘಾಟಿಸಿ ಪುಣ್ಯ ಚಾಲನೆ ನೀಡಿದರು. ಆಯು ಕಾಮಯಮಾನೇನ ಧರ್ಮ ಅರ್ಥ ಸುಖ ಸಾಧನಂ. ಚರಕ ಸಂಹಿತೆಯಲ್ಲಿ ಚರಕ ಋಷಿಗಳು ಹೇಳ್ತಾರ, ಯಾರು ದೀರ್ಘಾಯುಗಳಾಗಬೇಕಾಗ್ಯದ ಅಂದ್ರೆ ನಾವು ಬಹಳ ವರ್ಷ ಬದುಕಬೇಕಾಗ್ಯದ ಮತ್ತು ಧರ್ಮ ಅರ್ಥ ಧರ್ಮವನ್ನು ಹಾಗೆ ಸಂಪತ್ತನ್ನು ಕಳಿಸ್ಬೇಕಂತ ಯಾರು ಬಯಸ್ತಾರೋ ತಮ್ಮ ಆಯುರ್ವೇದವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ. ಈ ಕಾರ್ಯಕ್ರಮದಲ್ಲಿ ಮುಂದಿನ 7 ದಿನಗಳು ಸಹ ಆಯುರ್ವೇದದ ಬಗ್ಗೆ ತಿಳಿಸಲಿರುವುದರಿಂದ ಮೊದಲನೆಯದಾಗಿ ಆಯುರ್ವೇದದ ಉತ್ಪತ್ತಿಯನ್ನು ಸಮುದ್ರ ಮಂಥನ ಎಂಬ ನಾಟಕದ ಮೂಲಕ ಜನರಿಗೆ ಪ್ರದರ್ಶಿಸಿದೆವು. ಅದರಲ್ಲಿ ಪ್ರಮುಖವಾಗಿ ಶಿವನು ನೀಲಕಂಠ ಎಂಬ ಹೆಸರು ಪಡೆದದ್ದು ಹಾಗೂ ನಮ್ಮ ಆಯುರ್ವೇದ ದೇವ ಧನ್ವಂತರಿಯು ಪ್ರಕಟವಾಗಿದ್ದನ್ನು ತೋರಿಸಿದೆವು. ಮಾನವನ ಶರೀರದ ಸ್ತಂಭವಾಗಿ ಸಪೋರ್ಟ್ ಮಾಡ್ತಾರೆ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಈ 7 ನೆನಪಿಟ್ಕೋಬೇಕು. ಗಂಟೆಗಳನ್ನು ಕೇಳಬೇಕು. ಭೋಜನದ ನಂತರ ಶತಪದಿಯನ್ನು ಮಾಡುವ ಮೂಲಕ ದಿನವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದೆವು. ದಿನ 2 ಆಯುರ್ಜ್ಞಾನ. ಈ ದಿನವನ್ನು ನಾವು ಚರಕ ಸ್ಮೃತಿ ಮತ್ತು ಅನುಶಿಷ್ಟಿ ಮಾಡುವ ಮುಖಾಂತರ ನಾವು ಜ್ಞಾನವನ್ನು ಪಡೆದು ಇತರರೆಲ್ಲರಿಗೂ ಜ್ಞಾನವನ್ನು ಹಂಚುವ ಮೂಲಕ ಆರಂಭಿಸಿದೆವು. ಇಂದು ಸಹ ಶಾಲಾ ಆವರಣದಲ್ಲಿಯೇ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳಿಗೆ ಹಲವು ಆಸನಗಳನ್ನು ಮಾಡಿಸಿ ಅವರಲ್ಲಿ ಅದರ ಕುರಿತು ಅರಿವನ್ನು ಮೂಡಿಸಿದೆವು. ವಿದ್ಯಾರ್ಥಿಗಳಿಗೆ ಪ್ರಾಣಾಯಾಮದ ಬಗ್ಗೆ ತಿಳಿಸಿಕೊಟ್ಟು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿಸಿದೆವು.
ಇರುವ ಮೂಢನಂಬಿಕೆಗಳನ್ನು ಹೋಗಲಾಡಿಸಿದರು. ಅದು ತ್ರಾಸ ಎಲ್ಲರಿಗೂ ಬರೋದಮ್ಮ. ಅದು ಶುಗರ್ ಹುಡುಗಿದ್ದು ತ್ರಾಸ ಸಂಬಂಧ ಏನ್ ಮಾಡೋದು, ಎಣ್ಣೆಗೆ ಹಚ್ಕೊಳ್ಳೋದು, ಬಾಯಿ ಆಗದೆ ಇರುವಂತಹ ಅದ್ರ ಜೊತೆ ಸೊಪ್ಪು ಪಲ್ಯ ಕ್ಕಾಗಿ ಆಹ್ವಾನಿಸಿದ್ದ ಜನರಿಗೆ ಕೃತಜ್ಞತೆಯ ಪ್ರತೀಕವಾಗಿ ನಿಂಬು ರಸ ಪಾನಕವನ್ನು ನೀಡಿದೆವು. ಆಯುರ್ವೇದದ ಬಗ್ಗೆ ಎಲ್ಲ ರೀತಿಯ ಒಂದು ನಮ್ಮ ಆರೋಗ್ಯದ ಬಗ್ಗೆ ಆಯಿತು ಮತ್ತು ಸ್ಪೋರ್ಟ್ಸ್ ಬಗ್ಗೆ ಆಯಿತು ಎಲ್ಲ ರೀತಿಯ ಮಾಹಿತಿಯನ್ನು ಹೇಳ್ಕೊಂಡಾರ. ಅದೇ ರೀತಿ ಔಷಧಿಗಳನ್ನು ಆಯುರ್ವೇದಿಕ್ ಔಷಧಿಗಳನ್ನ ಕೊಟ್ಟಾರ ಮತ್ತು ಎಲ್ಲ ರೀತಿಯ ಸ್ಪೋರ್ಟ್ಸ್ಗಳನ್ನ ಚೆನ್ನಾಗಿ ಮಾಡಿಸಿದ್ದಾರೆ, ಪ್ರೈಸ್ ಕೊಟ್ಟಾರ. ಇನ್ನು ಈ ರೀತಿಯಾಗಿ ಜ್ಯೂಸ್ ಸಹ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಮಧ್ಯಾಹ್ನ ಶ್ರೀ ಶಿವಯೋಗೀಶ್ವರ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಸಪ್ತಧಾತುಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟೆವು. ಮಜ್ಜ ಶುಕ್ರ 7 ಧಾತು ಅದಾವ. ಈ ಧಾತು ಅದಕ್ಕ ಮಾಂಸಧಾತು ಪೃಥ್ವಿ ಇರ್ತೈತಿ, ಮೇಧ ಪೃಥ್ವಿ ಮತ್ತೆ ಜಲ, ಅಸ್ಥಿ ಪೃಥ್ವಿ ಮತ್ತೆ ವಾಯು. ನಂತರ ಆಟದಿಂದ ಪಾಠ ಎಂಬಂತೆ ಅದೇ ವಿಷಯದ ಕುರಿತು ಆಟಗಳನ್ನು ಆಡಿಸಿದವು. ವಿದ್ಯಾರ್ಥಿಗಳು ಸಹ ಹುರುಪಿನಿಂದ ಭಾಗವಹಿಸಿದರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಆಹಾರ ಉತ್ತಮ ವಿಚಾರ ಎಂಬ ವಿಷಯದ ಬಗ್ಗೆ ಲೇಖನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೆವು. ಎಲ್ಲ ಗ್ರಾಮ ಹಾಗೂ ಎಲ್ಲ ನಗರಗಳಿಗೆ ತಲುಪಿಸಬೇಕೆಂದು ಶ್ರೀ ಶಿವಾನಂದ ಭಾರತಿ ಸಂಸ್ಥೆಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ವಿದ್ಯಾರ್ಥಿ ಹಾಗೂ ಇನ್ನಿತರೆ ಚಟುವಟಿಕೆಗಳಿಗೆ ತುಂಬಾ ಅನುಕೂಲವಾಗಿದೆ ಮತ್ತು ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮೂಡಿಸುವ ಮೂಲಕ ಆ ವಿದ್ಯಾರ್ಥಿಗೆ ಉತ್ತಮ ಆಹಾರ ಮತ್ತು ಉತ್ತಮ ವಿಚಾರ ಎಂದರೆ ಅವರ ಜೀವನದಲ್ಲಿ ಹೇಗೆ ಬದುಕಬೇಕು, ಅವನ ಜೀವನದ ಉತ್ತಮ ಆಹಾರ ಮತ್ತು ವಿಚಾರವು ಹೇಗೆ ಇರಬೇಕೆಂದು ಈ ಆಯುರ್ಗ್ರಾಮ ಎನ್ನುವ ಕಾರ್ಯಕ್ರಮವು ನಮಗೆ ರಾತ್ರಿಯ ವೇಳೆಯಲ್ಲಿ ಶತಪದಿಯನ್ನು ಮಾಡಿ ನಾವು ಆಯುರ್ಜ್ಞಾನ ದಿನವನ್ನು ಮುಕ್ತಾಯಗೊಳಿಸಿದೆವು. 3ನೆಯ ದಿನ ದಿನಚರ್ಯ ಸಂಜೀವಿನಿ. ಅಂದು ನಾವು ಚರಕ ಸಂಗೀತ ಪಠನ ಮಾಡುವ ಮೂಲಕ ಚರಕನನ್ನು ಆರಾಧಿಸಿ ನಮ್ಮ ದಿನಚರ್ಯಕ್ಕೆ ಚಾಲನೆ ನೀಡಿದೆವು. ಅಗ್ನಿ ಆಯ್ತಾ, ಧಾತುವಾಗ್ನಿ ಅಂತ ಹೇಳ್ತಿರ್ತದೆ. ಇನ್ನು ಭೂತಾಗ್ನಿ ಅಂದ್ರೆ ಪಂಚಮಹಾಭೂತ. ಮಹಾಭೂತ ಎಷ್ಟಿದಾವ? 5 ಇದಾವ. ಒಂದು ಮಹಾಭೂತದಿಂದ ಇನ್ನೊಂದು ಮಹಾಭೂತ ಕನ್ವರ್ಟ್ ಮಾಡಿದ್ರು ಅಗ್ನಿನ. ಆಯ್ತಾ, ಅರ್ಥ ಆಯ್ತು ನಿಮಗೆಲ್ಲ ಅಗ್ನಿ ಕಾನ್ಸೆಪ್ಟ್. ಇನ್ನ ನಮ್ಮ ಜಠರಾಗ್ನೊಳಗೆ ಮತ್ತೆ 4 ಟೈಪ್ಸ್ ಇದಾವ. ವಿಷಮಾಗ್ನಿ, ತೀಕ್ಷ್ಣಾಗ್ನಿ, ಮಂದಾಗ್ನಿ, ಸಮಾಗ್ನಿ ಅಂತ ಹೇಳಿ. ವಿಷಮಾಗ್ನಿ ಅಂದ್ರೆ ಈ ವಿಷಮಾಗ್ನಿ ಅಂದ್ರೆ ನಮ್ಗೆ ಸಮಟೈಮ್ಸ್ ಆಗ್ತಿರ್ತೈತಿ ಗೊತ್ತು. ಒಂದ್ಸರಿ ಬಾಳ ಹಸುವಾಗ್ತಿರ್ತೈತಿ, ಕೆಲವೊಂದ್ ಡೇಸ್ ತನಕ. ಒಂದ್ಸರಿ ಹಸುವಾಗಂಗಿಲ್ಲ, ಊಟನ ಮಾಡಬಾರ ಬಿಡೋದು ನಮಗೆ. ಅಂತ ಏನ್ ತಿಳ್ಕೊಬೇಕು, ನಮ್ಮ ಅಗ್ನಿ ಕೆಲವೊಂದ್ಸರಿ ಜಾಸ್ತಿ ಐತಿ, ಕೆಲವೊಂದ್ಸರಿ ಕಮ್ಮಿ ಐತಿ. ಔಷಧ ತಗೋದಿಲ್ಲ ನಮ್ಮ ಆರೋಗ್ಯ ಚೆನ್ನಾಗಿ ಉಳಿತೈತ ಅಂತ ಹೇಳ್ತಾರ. ಮತ್ತು ಆಯುರ್ವೇದ ಅಂತಂದ್ರೆ
ಎಲ್ಲ ಥರದ ಗಿಡಮೂಲಿಕೆಯಿಂದ ಔಷಧಗಳನ್ನ ಮಾಡಿರ್ತಾರ. ಆ ಗಿಡಮೂಲಿಕೆ ಔಷಧಗಳು ತಗೊಂಡು ನಮ್ಮ ಆರೋಗ್ಯ ಉತ್ತಮವಾಗಿ ಸದೃಢವಾಗಿರ್ತದೆ. ಮತ್ತು ಯೋಗ ಮಾಡೋದ್ರಿಂದ ಯೋಗ ಮಾಡೋದ್ರಿಂದ ಪ್ರಾಣಾಯಾಮ ಮತ್ತು ಸೂರ್ಯ ನಮಸ್ಕಾರ ಎಲ್ಲ ಥರದ ಯೋಗದ ವಿದ್ಯಾರ್ಥಿನಿಯರು ಬಂದು ನಮಗೆ ಯೋಗಾಸನಗಳನ್ನು ಕಲಿಸಿಕೊಡ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ ಎಂಬಂತೆ ನಮಗೆ ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ನಾನು ಹೇಳುತ್ತೇನೆ. ಶ್ರೀ ಶಿವಯೋಗೀಶ್ವರ ಕಾಲೇಜಿನ ವಿದ್ಯಾರ್ಥಿನಿಯರು ನಮಗೆ ಯೋಗಾಸನಗಳನ್ನು ಮಾಡಿಕೊಳ್ಳಲು ಲಭ್ಯವಾಗಿದ್ದಾರೆ. ಇವನು 10 ಗಂಟೆಯಿಂದ 11 ಗಂಟೆವರೆಗೂ ರಂಗೋಲಿ ಕಾಂಪಿಟೇಷನ್ ನಿಮ್ಮ ಮನೆ ಮುಂದೆನೂ ರಂಗೋಲಿ ಆಗ್ತದಂತೆ. ಇವಾಗ ನಾರ್ಮಲ್ ಆಗಿ ಬಣ್ಣ ತುಂಬ್ತೀವಂತೆ, ಯಾವ್ದಾನ ಹಬ್ಬದಲ್ಲಿ ರಂಗೋಲಿ ಆಗ್ತದೆ. ಪ್ರತಿಯೊಂದು ಬಣ್ಣ ತುಂಬಿಲ್ಲ, ನಮ್ಮ ಮನೆ ಸೀದಾನೆ ಇರ್ತದೆ. ಅದರಿಂದ ಎಲ್ಲ ಡೆಕೋರೇಷನ್ ಮಾಡಬೇಕು. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ಒಂದು ತಾಸು. ಮತ್ತೆ ಯಾವ ಪುರುಷಾರ್ಥ ಬಂದದ ಪುಸ್ತಕಗಳು ಬೆಳಗ್ಗೆ ಹಲ್ಲುಚ್ಚು ಇಲ್ಲಾಂದ್ರೆ ಯಾವ ಸಹ ನೀವು ನೋಡಿಲ್ಲ. ಏನು ಹಚ್ಕೋತಿದ್ಯಾ? ಐಕಾನಿಕ್ ಕಾಜಲ್ 300 ರೂಪಾಯಿ ಕೊಡ್ತಿದ್ದಿದ್ ಗೊತ್ತಾ? ಎಂತ ಕಾಜಲ್ ನನ್ನ ಹತ್ರ ಇದೆ, ತೋರಿಸ್ತೀನಿ ನೋಡು. ಇದು ಹಚ್ಕೋತಿಲ್ಲ ಕಾಜಲ್, ಎಲ್ಲಿ ಇಲ್ಲ, ನಾನು ಬಲೆಯಲ್ಲೇ ಮಾಡಿರೋದು. ಹಚ್ಚೋತರ ಹಚ್ಬಿಟ್ಟು ಒಂದು ಹಚ್ಬಿಟ್ಟು ಈ ಕಡೆ ಕರೆಗೆ ಬರುತ್ತಲ್ಲ ಅದನ್ನೇ ದಿನ ಬೆಳಗ್ಗೆ ಎದ್ದು ಯೋಗ ಮಾಡಬೇಕು. ಆಯಸ್ಸು ವೃದ್ಧಿ ಆಗ್ತದೆ. ಮಟ್ಟಿಗೆ ಎಲ್ಲ ತಿಳ್ಕೊಂಡು ನಾವು ಅದನ್ನ ಮಾಡ್ಕೊಂಡು ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ. ಮತ್ತು ಇವ್ರಿಗೆ ಹೇಳ್ಕೊಟ್ಟು ಕೆಲವೊಂದು ಜನಕ್ಕೆ ಏನು ಬಂದಂತ ಎಲ್ಲ BMS ಸ್ಟೂಡೆಂಟ್ಗಳಿಗೆ ಧನ್ಯವಾದ ಹೇಳ್ತೀನಿ. ನೀವು ಹೇಳ್ಕೊಟ್ಟಂತ ವ್ಯಾಯಾಮ ಆಗಲಿ, ಆಮೇಲೆ ದಂತಕಾಂತಿ ಆಗಲಿ, ನೀವು ಏನೇನು ಇವತ್ತು ಏನೆಲ್ಲ ಹೇಳ್ಕೊಟ್ಟಿದ್ರಲ್ಲ ಅದು ನಾವು ದಿನನಿತ್ಯ ಫಾಲೋ ಮಾಡಿದ್ರೆ ನಾವು ಆರೋಗ್ಯ ಚಲೋ ಇರ್ತೈತಿ, ನಮ್ಮ ಅಕ್ಕ ಆರೋಗ್ಯ ಚಲೋ ಇರ್ತೈತಿ, ಮುಂದಿನ ಅವ್ರ ಜನರೇಷನ್ ಚಲೋ ಇರ್ತದೆ ಅಂತ ಅಕಸ್ಮಾತ್ ಮಳೆ ಆದ್ಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಯಾಗಿಸಿದ ಜನರಿಗೆ ಆತಿಥ್ಯವಾಗಿ ನಾವು ಚಹಾ ಬಿಸ್ಕೆಟ್ ಅನ್ನು ನೀಡಿದೆವು. ಈಗ ಬೆಂಗಳೂರ ಕೊಡಂಗಿಲ್ಲ, ಯಾಕ ಅಕ್ಕಂಬಿ ಇದು ಬಿಸಿ ಇರುತ್ತೆ. ಓಕೆ, ಹಂಗ ನಮ್ಮ ಫುಡ್ಡೊಳಗ ಗೊತ್ತಿದ್ದ ಫುಡ್ಗಳ ಅಂದ್ರೆ ಇದು ಒಂದು ಹಾಗೆ ತಂಪು ಆಯ್ತು, ಇನ್ನೊಂದು ಬಿಸಿ ಆಯ್ತು, ಎರಡು ತಗೊಂಡ್ರ ಅವ್ರು ಡೈಜೆಸ್ಟ್ ಆಗಿಲ್ಲ, ಮತ್ತೇನಾದ್ರು ರೋಗ ಮಾಡಿ ಹೋಗ್ತಾನ ಅಂತ ನಾನು ನಿಮಗೆ ಹೇಳ್ತೇನೆ. ಏನು ಗೊತ್ತಾಗಿಲ್ಲ, ಮುದ್ದ ಇಲ್ಲ ಅದು ಕ್ವಾಲಿಟೀಸ್
ಸ್ವೀಟ್ ರಸ ಮೊದಲ ರಸ ಮೊದಲ ವಿಭಾಗಗಳು ಮತ್ತೆ ಬೀಜ ಡಿಫ್ರೆಂಟ್ ಅಲ್ಲ ಕಾಂಬಿನೇಷನ್ ಇದೆ ಏನಾಗುತ್ತೆ ಅದಕ್ಕೆ ಕಂಫರ್ಟಬಲ್ ಆಗಿರೋದು ಇವತ್ತು ಡೈಜೆಸ್ಟ್ ಆದ್ರೂ ನಮ್ಮ ಬಾಡಿ ಏನಾದ್ರು ಮಾಡುತ್ತೆ. ಈ ದಿನ ಮಧ್ಯಾಹ್ನದ ವೇಳೆಯಲ್ಲಿ ಶ್ರೀ ಶಿವಯೋಗೀಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ವಿರುದ್ಧ ಆಹಾರ ಹಾಗೂ ನಿದ್ರೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಅದರ ಕುರಿತು ವಿದ್ಯಾರ್ಥಿಗಳಿಗೆ ಆಶುಭಾಷ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. इंग्लिश में करूँगा मैं ಆಸೆ ಮಾಡಬಾರ್ದು ಜನತೆಗೆ ಪ್ರಧಾನ ಸಮಸ್ಯೆಯಾದ ನಿದ್ರಾ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಅದರ ಕುರಿತು ಒಂದು ವಿಡಿಯೋವನ್ನು ಪ್ರದರ್ಶಿಸಿದೆವು. ಆಯುರ್ವೇದಕ್ಕೆ ಬಿಟ್ಟು ಮಾಡರ್ನ್ ಕಡೆ ಬಹಳ ಹೆಚ್ಚಿಗೆ ಒಲವು ತೋರ್ಸಾಡ್ತಾರ. ಯಾರು ಇದನ್ನ ಆಯುರ್ವೇದಗಳ ಬಗ್ಗೆ ಮಹತ್ವ ಏನು ಅನ್ನೋದನ್ನ ಯಾರು ಗೊತ್ತಿಲ್ಲ. ನಾವು ಏನ್ ಅನ್ಕೊಂಡಾಗ ಆಯುರ್ಜ್ಞಾನ ಅನ್ನೋ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಯಕತ್ತೆ. ಇಂದ್ರೆ ಸಂಪೂರ್ಣವಾಗಿ ನಡೀಲಂತ ಇವ್ರು ಕಂಡಕ್ಟ್ ಫಂಕ್ಷನ್ ನಮಗೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತು ಮತ್ತು ಆಯುರ್ವೇದದ ಬಗ್ಗೆ ನಮ್ಗೆ ಅವೇರ್ನೆಸ್ ಅನ್ನು ಕೊಡಿಸಿ. ಆ ದಿನ ಸಂಜೆ ನಾವು ನಮ್ಮ ತಂಡದ ಸಂಯೋಜಕರಾದ ಶ್ರೀ ಮಂಜುನಾಥ್ ಭಟ್ ಸರ್ ಅವರೊಂದಿಗೆ ಮುಂದಿನ ದಿನದ ಕುರಿತು ಸಲಹೆಗಳನ್ನು ಪಡೆದೆವು. ತದನಂತರ ಚರಕಾಚಾರ್ಯರು ಚರಕ ಸಂಹಿತೆಯಲ್ಲಿ ಹೇಳಿದ ಪ್ರಕಾರ ಗೋಚಂದನ ಹಾಗೂ ಇತರ ಹಲವಾರು ಸುಗಂಧ ದ್ರವ್ಯಗಳನ್ನು ಉಪಯೋಗಿಸಿ ನಮ್ಮೆಲ್ಲ ಸಂಗಡಿಗರೊಂದಿಗೆ ಫೈರ್ ಕ್ಯಾಂಪ್ ನಡೆಸಿದೆವು. न रेतसो न वातस्य न चर्या शवर्तनात् ದಿನ 4 ಆಯುವು ಸ್ವಸ್ಥ ಸೇವಾ. ಬುಧವಾರದಿಂದ ಶ್ರೀ ಶಿವಯೋಗೀಶ್ವರ ಕಾಲೇಜಿನಿಂದ ವಿದ್ಯಾರ್ಥಿಗಳು ಬಂದು ಸಣ್ಣ ಸಣ್ಣ ಮಕ್ಕಳಿಗೆ ಯೋಗ ಹೇಳಿಕೊಡುತ್ತಿದ್ದಾರೆ. ಅವರು ಪ್ರತಿದಿನ ಮಾಡುತ್ತಿದ್ದಾರೆ. ಸ್ವಸ್ಥ ಸೇವೆಯನ್ನು ಮುಖ್ಯ ಧ್ಯೇಯವಾಗಿಟ್ಟುಕೊಂಡು ನಾವು ಗ್ರಾಮಸ್ಥರಿಗೆ ಉಚಿತ ತಪಾಸಣೆ ಶಿಬಿರ ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಅಲ್ಲಿ ನಮ್ಮ ಸಂಗಡಿಗರು ತಮ್ಮದೇ ಆದ ಒಂದು ತಂಡಗಳನ್ನು ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಹಂಚಿಕೊಂಡು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದರು.
ದಿನದಂದು ಡಾಕ್ಟರ್ ಪುಷ್ಪಾ ಮ್ಯಾಮ್ ರವರು ರಿಸೋರ್ಸ್ ಪರ್ಸನ್ ಆಗಿ ಆಹ್ವಾನಿಸಿದ್ದರು. ಅದೇ ದಿನದಂದು ನಾವು ಜನರಿಗೆ ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ಪರಿಸ್ಥಿತಿಗಳು ಎದುರಾದಾಗ ಹೇಗೆ ನಾವು ನಮ್ಮನ್ನು ಮತ್ತು ಇತರರನ್ನು ಕಾಪಾಡಿಕೊಳ್ಳಬಹುದು ಎಂಬುದನ್ನು ಒಂದು ನಾಟಕದ ಮೂಲಕ ಪ್ರದರ್ಶಿಸಿದೆವು. ಈ ದಿನ ಅಂದರೆ ಆಯುಷ್ ಸ್ವಾಸ್ಥ್ಯ ಸೇವಾ ದಿನವು ಶತಪದಿಯ ಮೂಲಕ ಯಶಸ್ವಿಯಾಗಿ ಅಂತ್ಯಗೊಂಡಿತು. ಜೀವನದ ಸಮೃದ್ಧಿಗೆ ಚರಕನ ನಡೆ. ಮುಂಜಾನೆ ಚರಕ ಪಠನ ಪರ್ವ ಹಾಗೂ ಯೋಗಾಸನ ಮಾಡುವುದರ ಮುಖಾಂತರ ನಮ್ಮ ದಿನಕ್ಕೆ ಚಾಲನೆಯನ್ನು ನೀಡಿದೆವು. ಅಭ್ಯುದಯ ತಂಡದ ಪ್ರತಿಯೊಬ್ಬ ಸದಸ್ಯರು ಸಹ ವಿವಿಧ ಆಸನಗಳನ್ನು ಪ್ರದರ್ಶಿಸಿ ಅದರ ಪ್ರಾಮುಖ್ಯತೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ನವಚೇತನದ ಫಲವನ್ನು ಮೂಡಿಸಿ ದೇಶಕ್ಕೆ ಒಳಿತೆಂಬ ಗಾಳಿಯು ಅಳಿಯದೆ ಉಳಿಸಿ ಸಿಗುವಂತೆ ಮಾಡುವವರೇ ನಮ್ಮೆಲ್ಲರ ಗುರುಗಳು. ಈ ದಿನದಂದು ಶಿಕ್ಷಕರು ಹಾಗೂ ಎಕ್ಸ್ ಆರ್ಮಿ ಸಂಘದವರನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಅದಕ್ಕೆ ಡಾಕ್ಟರ್ ಜಯಶ್ರೀ ಕೊಟ್ಟಬಾಗಿ ಮ್ಯಾಮ್ ರವರು ರಿಸೋರ್ಸ್ ಪರ್ಸನ್ ಆಗಿ ಆಹ್ವಾನಿಸಿದ್ದರು. ಇದನ್ನು ಮಾಡ್ಕೊಂಡು ಗಮನಕ್ಕೆ ಇಟ್ಕೊಂಡು ಇದರಿಗೆಲ್ಲರಿಗೂ ನಿಮಗೆ ಉಪಯೋಗವಾಗುವಂತ ಒಂದು ಆಯುರ್ವೇದ ಮಹತ್ವವನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತೀನಿ. ಈಗ ಆಯುರ್ವೇದ ಮೊದಲಿಗೆ ನೀವು ಆಯುರ್ವೇದ ಅಂದ್ರೆ ಇದೊಂದು ವೈದ್ಯಕೀಯ ಶಾಸ್ತ್ರ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಇದು ಹೇಗೆ ಉಪಯೋಗವಾಯಿತು? ಈಗ MBBS ಬಗ್ಗೆ ಎಲ್ಲರೂ ಕೇಳಿದ್ರ, ಹೊರತಾಗಿ ನೀವು ಆಸ್ಪತ್ರೆಗೆ ಹೋದ್ರೆ ಮೆಡಿಸಿನ್ ಎಲ್ಲ ನೀವು ತಗೋತೀರಾ, ಅದೆಲ್ಲ ಚರಕ ಸಂಹಿತದ ಸೂತ್ರ ಸ್ಥಾನದಲ್ಲಿ ಚರಕ ಹೇಳಿರುವ ಹಾಗೆ ಪಂಚಕರ್ಮದ ವಿವಿಧ ಕ್ರಿಯೆಗಳನ್ನು ತೋರಿಸಿಕೊಟ್ಟೆವು. According to Charaka, nose is the root for the Shirovirechana karma. Nose has to introduce the medicine which enters into the brain and remove the dosha and prevents the diseases. The Shirovirechanavanu may be dropped like Kushadravya like oil, ghee and churna, sarasa, kalpa, jitna ಮಾಡಲಾಗುತ್ತದೆ.
based on different drugs like Churna, Kalka. Shiroviration is divided into 5 types. Those are Avakirananasya, Navananasya, Dhumapananasya, Dhumanasya and Pratimarshananasya. ಶಿರೋವಿರೇಚನವನ್ನು ಬರೀ ಡಿಸೀಸಸ್ ಬಂದಾಗ ಮಾತ್ರ ಮಾಡಲ್ಲ, ಸ್ವಸ್ಥ ಪರಿಸರನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದಿನ ಪ್ರತಿ ವರ್ಷ ಸಸ್ಯವನ್ನು ಮಾಡುತ್ತಾರೆ. ಎಷ್ಟು ಹಸಿರು ತಿಂತಾರಲ್ಲ ಅಷ್ಟು ಒಳ್ಳೇದಾಯ್ತು. ಅದಲ್ಲದೆ ನಾವು ಮೂಳೆಲ್ಲ ಗಟ್ಟಿ ಆಗ್ಬೇಕಾದ್ರೆ ನಮ್ಮ ಜಮೀನು ಹಳ್ಳ ಕಡೆ ಸುದ್ದಿ ಕೊಬ್ಬರಿ ಅಂತೇಳಿ ಐತೆ. ಯಾರಿಗೂ ಈಗಿನವರು ಯಾರು ಇದನ್ನು ನೋಡುವುದಿಲ್ಲ. ಇವಾಗ ನಾವು ನಮ್ಮ ಕರೆಯೋಲೆಗೆ ಸ್ಪಂದಿಸಿ ಬಂದ ಗ್ರಾಮಸ್ಥರಿಗೆ ಲಘು ಆಹಾರ ಹಂಚಿದೆವು. ಜೀವನದ ಸಮೃದ್ಧಿಗೆ ಚರಕನ ನಡೆ ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಅದರಂತೆಯೇ ಇಂಚಲ ಗ್ರಾಮದ ಬೀದಿ ಬೀದಿಗಳಲ್ಲಿ ಗ್ರಾಮಸ್ಥರೊಂದಿಗೆ ಹೆಜ್ಜೆ ಹಾಕಿ ಚರಕನ ತತ್ವಗಳ ಬಗ್ಗೆ ಅರಿವು ಮೂಡಿಸಿದೆವು. ಚರಕನ ತತ್ವಗಳನ್ನು ತಿಳಿಸಲು ಶುರುವಾಗಿದ್ದ ನಮ್ಮ ನಡೆಯು ಶತಪದಿಯೊಂದಿಗೆ ಮುಕ್ತಾಯವಾಯಿತು.
ಒಣ ಶುಂಠಿ ಪೌಡರ್ ನ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕ್ಬೇಕು. ಜೇನುತುಪ್ಪ ಒಂದು ಸಿಹಿನ ಹೆಚ್ಚು ಮಾಡ್ತದ, ಇನ್ನೊಂದು ಕಫ ಕಡಿಮೆ ಮಾಡ್ತದ. ಆ ರೀತಿ ಹಾಕಿ ಕೊಟ್ರೆ ನಮ್ಮ ಮಕ್ಕಳಿಗೆ ಅದು ಒಂದೇ ದಿನ ಹಾಕಂಗಿಲ್ಲ, ಮುಂಜಾನೆ ಸಂಜಿಕ ಹಿಂಗ್ 3 ಅಥವಾ 5 ದಿನ ಅಥವಾ 7 ದಿನ ಈ ಪ್ರಮಾಣ ನಾವು ಹಾಕೋತ ಹೋದೇನಂತೆ. ಭಾಳ ಇತ್ತಂದ್ರೆ 3 ಟೈಮ್ ಕೊಡೋದು, ಇಲ್ಲ ಒಂದ್ ಸ್ವಲ್ಪ ಮಧ್ಯಮ ಪ್ರಮಾಣ ಐತಿ ಅಂತಂದ್ರೆ ಮುಂಜಾನೆ ಮತ್ತೆ ಸಂಜಿಕ 2 ಟೈಮ್ ಕೊಟ್ಟು ಆ ತರನು ಮಾಡ್ಬೋದು. ಆಮೇಲೆ ಇನ್ನ ಜ್ವರ ಬಂದಿರ್ತೈತಿ, ಜ್ವರದಾಗ ಏನ್ ಮಾಡೋರು ನೀವು ಅದನ್ನ ಸೇಮ್ ಒಂದಾಗ ಔಷಧನ ನಾವು ಬೇರೆ ಬೇರೆ ಇದ್ರೊಳಗ ಕೊಡ್ಬೋದು. ಲೈಕ್ ನೀವು ಮತ್ತೆ ಹೊಳೆ ಏನ್ ಮಾಡೋದು, ತುಳಸಿ ಇದನ್ನ ಶುಂಠಿ ಪೌಡರ್ ಜೊತೆ ಮಿಕ್ಸ್ ಮಾಡಿ ಹುಡುಗರಿಗೆ ಕೊಟ್ರು ಜ್ವರ ಕಡಿಮೆ ಆಗ್ತದೆ. ಆಮೇಲೆ ಇನ್ನೊಂದಂತಂದ್ರೆ ಊಟ ಹಾಕ್ತಿವಿ, ಅನ್ನ ಇರ್ಬೋದು ಲಂಚಿಗೆ ಏನ್ ಹಾಕುವದ್ನಾಗ ಪ್ರಮಾಣನಾಗ ಒಂದಿಷ್ಟು ಕಾಳು ಮೆಣಸಿನ ಪೌಡರ್ ಹಾಕಿ ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಆ ಹುಡುಗರಿಗೆ ಚಮಚಲೆನ ಹಿಂಗೆ ಇಟ್ರೆ ತಿಂತಾವ್ ನೆಕ್ತಾವ್, ಆ ತರನು ಮಾಡ್ಬೋದು. ಇಲ್ಲ ಅಂತಂದ್ರೆ ಶುಂಠಿ ಪೌಡರ್ ಇರ್ತದೆ ಅಂತವ್ರು ನೀವು ಬೆಳೆಸಿ ಅವ್ರಿಗೆಲ್ಲ ಕಂಪನಿ ಅವ್ರಿಗೆ ಕೊಟ್ರೆ ಅಲ್ಲಿ ನಿಮಗ ಒಂದು ಇನ್ಕಮ್ ಆಗ್ತೈತಿ, ಒಂದು ಹೊಲ ನೀವು ಏನೋ ಒಂದು ನಿಮ್ಗೊಂದಿಷ್ಟು ಜಾಗ ಖಾಲಿನೇ ಇರ್ತೈತಿ. ಅಂತದ್ರಾಗೂ ನೀವು ಅದನ್ನ ಬೆಳೆಸಿ ನೀವು ಬೇರೆಯವರಿಗೆ ಅನುಕೂಲ ಮಾಡ್ಕೊಡ್ಬೋದು. ನಾನು ತಿಂದ್ರು ನಮಗ್ ಪಾಳಿ ಬರ್ತೈತಿ. ಮತ್ತೆ ಇನ್ನೊಂದು ಬಿಳಿ ಮುಟ್ಟ ಹಾಕಿರ್ತೈತಿ, ಅವಾಗ ಏನಾಗ್ತೈತಿ ಒಂದಿಷ್ಟು ಹೆಣ್ಮಕ್ಳೇನ ಬಹಳ ತ್ರಾಸ ಅದ, ಇನ್ನೇನ್ ಆಗಂಗಿಲ್ಪ ನಾ ಪೂರಾ ಹಾಸಿಗೆ ಹಿಡಿತೀನಿ ಅನ್ನೋ ಟೈಮಿಗೆ ಬಹಳಷ್ಟು ಮಂದಿ ದವಾಖಾನಿಗೆ ಬರ್ತಿರ್ತಾರ. ಲೈಕ್ ಸಣ್ಣ ಹುಡುಗರಿಗೆ ಆಗ ಜಲ್ದಿನ ತೋರ್ಸಕ್ ಹೋಗ್ತಾರು, ಜ್ವರ ಅದು ಬಂದ್ರೆ ಏನಾಗ್ತಾವ ಹೋಗ್ತಾರ. ಬಟ್ ಇಂತ ಹೆಣ್ಮಕ್ಳು ತಮ್ಮ ಪ್ರಾಬ್ಲಮ್ ಅಷ್ಟೇ ಹೇಳ್ಕೊಳಂಗಿಲ್ಲ, ಜಲ್ದಿ ದವಾಖಾನಿಗೂ ಬರಂಗಿಲ್ಲ. ಈಗ ಒಂದಿಷ್ಟು ಈಗಿನ ಸೀಸನ್ ನಾಗ ಏನಾಗ್ತಾವ ಅವ ಬಹಳ ಕಂಟಿನ್ಯೂ ಆದ ಮನೆಗೊಂದು ಮರ ಊರಿಗೊಂದು ವನ ಎಂಬ ಗಾದೆಯಂತೆ ನಾವು ಹಲವಾರು ಸಸ್ಯಗಳನ್ನು ಮನೆ ಮನೆಗೆ ಹೋಗಿ ವಿತರಿಸಿದೆವು. ಇಂಚಲ ಗ್ರಾಮದಲ್ಲಿರುವ ನಾಟ್ಯ ವೈದ್ಯರನ್ನು ಆಹ್ವಾನಿಸಿ ಅವರಿಗೆ ಸನ್ಮಾನ ಮಾಡಿದೆವು. ನಂತರ ಅವರು ತಮ್ಮ ವೃತ್ತಿಯ ಕುರಿತು ಅನುಭವವನ್ನು ಹಂಚಿಕೊಂಡರು. ಇದು ಮಳೆಗಾಲ ಆಗಿರುವುದರಿಂದ ಜಲಮಾಲಿನ್ಯದಿಂದ ಆಗುವ ರೋಗದ ಬಗ್ಗೆ ಅರಿವು ಮೂಡಿಸಲು ಡಾಕ್ಟರ್ ಅಶ್ವಿನಿ ಎಸ್.ಎನ್. ಮ್ಯಾಮ್ ರವರು ಆಗಮಿಸಿದ್ದರು. ಬೆಳೆಗಳು ಚೆನ್ನಾಗಿ ಬರಲಿಕ್ಕೆ ಒಳ್ಳೆ ಇಳುವರಿ ಬರಲಿಕ್ಕೆ ನಾವು ರಸಗೊಬ್ಬರಗಳನ್ನು ಯೂಸ್ ಮಾಡ್ತೀವಿ. ಆ ಬೆಳೆಯನ್ನು ನಾವು ಕೀಟಗಳಿಂದ ಉಳಿಸಿಕೊಳ್ಳಲು ನಾವು ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕಗಳನ್ನು ಯೂಸ್ ಮಾಡ್ತಿದ್ದೇವೆ. ಅದೆಲ್ಲ ಯೂಸ್ ಮಾಡಿರುವಂತ ಕೆಮಿಕಲ್ ಅದು ಮಣ್ಣಿಗೆ ಹೋಗುತ್ತದೆ. ಆ ಮಣ್ಣಿನಲ್ಲಿ ಇರುವಂತಹ ಕೆಮಿಕಲ್ ಮಳೆ ಬಂದಾಗ ಆ ಮಳೆಯ ನೀರಿನೊಂದಿಗೆ ಮಣ್ಣಿನ ಮೇಲ್ಪದರ ಕೂಡ ಜಾರಿ ಹೋಗುತ್ತದೆ. ಆ ಮೇಲ್ಪದರ ನೀರಿನೊಂದಿಗೆ ಹೋಗಿ ನದಿ ಮತ್ತು ಸರೋವರಗಳನ್ನು ಸೇರುತ್ತದೆ. ಆಗ ಆ ನೀರು ನದಿ ಸರೋವರಗಳು ಕೂಡ ಕಲುಷಿತಗೊಳ್ಳುತ್ತವೆ. ಆ ಒಂದು ಕೆಮಿಕಲ್ ಆ ನೀರಲ್ಲಿ ಇರುತ್ತದೆ. ಆ ನೀರನ್ನು ಮತ್ತೆ ತದನಂತರ ಇಂಚಲ ಗ್ರಾಮದ ಪಂಚಾಯಿತಿಯ ಮುಂದೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನಾವು ಆಯುರ್ವೇದಿಕ್ ಹರ್ಬಲ್ ಟೀ ಕೊಡುವುದರ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದೆವು. ಅಭ್ಯುದಯ ತಂಡದವರು ಎಲ್ಲರೂ ಒಟ್ಟಾಗಿ ಕುಳಿತು ಭೋಜನವನ್ನು ಸವಿದು ಮತ್ತು ಶತಪದಿಯನ್ನು ಮಾಡಿ ಈ ದಿನ ಅಂದರೆ ವೃಕ್ಷೋ ರಕ್ಷತಿ ರಕ್ಷಿತಃ ದಿನವನ್ನು ಪೂರ್ಣಗೊಳಿಸಿದೆವು. ಕೊನೆಯ ದಿನ ಮನಪ್ರಿಯ ಪಥ್ಯ ಚರಕ ಆರಾಧನೆಯ ಮೂಲಕ ಪ್ರಾರಂಭವಾಯಿತು. ಸಿಕ್ಸ್ ಡೇ ಸೆವೆಂತ್ ಡೇಟಲ್ಲಿ 6 ಡೇಸ್ ಅಂತೂ ನಾವು ಸ್ಕೂಲ್ನ ಮಾಡಿಸಿದ್ವಿ. ಅದು ಯಾಕೆ ಮಾಡಬೇಕು ಒಂದು ಇಂಪಾರ್ಟೆಂಟ್ ಸ್ವಲ್ಪ ಹೇಳ್ತೀನಿ. ವೃತ್ತಿ ಯೋಗ ಅಂದ್ರೆ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು ಆಮೇಲೆ ಶರೀರ ಎರಡೂ ಕೂಡ ಸದೃಢ ಆಗುತ್ತೆ. ಅಂದ್ರೆ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಆಗಿ ಇಟ್ಕೋಬಹುದು. ಅಂದ್ರೆ ಹರದಾರ ಬಿಡದೆ ನಾವು ಕಂಟ್ರೋಲ್ ತಗೋಬಹುದು. ಆಮೇಲೆ ಪದೇನ ವಾಚ ಬಲಂ ಶರೀರಸ್ಯ
योपाकरोतं प्रवरं मुनीना पतञ्जलिं प्राणतोऽस्मि ನಾವು 7 ದಿನ ಸತತವಾಗಿ ಹಮ್ಮಿಕೊಂಡಿದ್ದ ಯೋಗ ಶಿಬಿರಕ್ಕೆ ಪ್ರತಿ ದಿವಸವೂ ತಪ್ಪದೆ ಬಂದಿದ್ದ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ಆಯುರ್ವೇದವನ್ನು ಬರೆದವರು ಧನ್ವಂತರಿ ವಿಷ್ಣುವಿನ ಅವತಾರಿ. ಆಯುರ್ವೇದದ ಪಿತಾಮಹ ಎಂದು ಚರಕನನ್ನು ಕರೆಯುತ್ತಾರೆ. ನಮಗೆ ಆಯುರ್ವೇದದ ಬಗ್ಗೆ ಜ್ಞಾನವನ್ನು ಮೂಡಿಸಿದ ಶ್ರೀ ಶಿವಯೋಗೀಶ್ವರ ಕಾಲೇಜಿನ ವಿದ್ಯಾರ್ಥಿಗಳು ನಮಗೆ 7 ದಿನಗಳ ಕಾಲ ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ನಮಗೆ ಯೋಗದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ನಾನು 7 ದಿನದಿಂದ ಯೋಗಾಸನ ಮಾಡಲು ಬರುತ್ತಿದ್ದೇನೆ. ನಾನು ಪಾದಹಸ್ತಾಸನ ಆಯುರ್ವೇದದ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ಅದಕ್ಕೆ ಉತ್ತರ ಹೇಳಿದ್ದೇವೆ. ಅವರು ನಮಗೆ 7 ದಿನದಿಂದ ಯೋಗಾಸನವನ್ನು ಕಲಿಸಿಕೊಟ್ಟಿದ್ದಾರೆ. ಪ್ರತಿ ಸಮಯ ನಿಮಗೆ ಅಂದಾಜಾಗುತ್ತೆ ಯಾವ ತಾರೀಕಿಗೆ ಬಿಟ್ಟು ಬರುತ್ತೆ. 2 ದಿನ ಆಚೆ ಈಚೆ ನೀವು ಅಂದಾಜು ಮಾಡ್ಕೊಂಡಿದ್ದೀರಾ. ಒಂದು ಬರಲಿಕ್ಕೆ ಇನ್ನು 5 ದಿನ ಇದೆ ಅಂತ ಹೇಳೋದಾದ್ರೆ ದಿನ ರಾತ್ರಿ ಊಟಕ್ಕಿಂತ ಮುಂಚೆ ಜೀರಿಗೆ ಕೊಡ್ತಾರೆ. ಜೀರಿಗೆ ಕಾಳು ಮೆಣಸು ಅದನ್ನ ಸ್ವಲ್ಪ ಬಿಡೋದು. ಇವಾಗ ನೀವು 1 ಚಮಚ ಜೀರಿಗೆ ಹಾಕಿದ್ರಿ ಅಂತಂದ್ರೆ 4 ಕಾಳು ಮೆಣಸು ಹಾಕಿದ್ರೆ ಸಾಕು. ಅದನ್ನ ಸ್ವಲ್ಪ ಹಿಡಿದು ಚೆನ್ನಾಗಿ ಜರಿಸ್ಕೋಬೇಕು. ಅದನ್ನ ನೀರು ಹಾಕಿ 1 ಲೋಟ ನೀರು ಹಾಕಿ ಚೆನ್ನಾಗಿ ಆ ನೀರನ್ನ ಕುದಿಸ್ಬೇಕು. ಆಮೇಲೆ ಅದಕ್ಕೆ ನಿಮ್ಮ ಮನೆಯಲ್ಲ ನೀರಿನ ಹರಿವು ಅಂತ ಹೇಳಿದ್ರೆ ಇಲ್ಲಿ ಜಾಗ ಇಲ್ಲ. ನೀವು ಅದು ಆ ಕಾರಣದಿಂದ ಮಂದಿಯಲ್ಲಿ ನೀರು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹೆಚ್ಚು ಹೊತ್ತು ನಿಲ್ಲೋದ್ರಿಂದ ಹೆಚ್ಚು ಭಾರ ಹೊತ್ತು ಅದಾಗೋದ್ರಿಂದ ಈ ತರ ಸಮಸ್ಯೆಗಳು ಆಗಿರುತ್ತವೆ. ಅದೇ ತರ ನಮ್ಮ ಕಾರ್ಯಕ್ರಮಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಆಗಮಿಸಿದ್ದ ಡಾಕ್ಟರ್ ಶ್ರುತಿ ಎಸ್ ಮ್ಯಾಮ್ ರವರು ಪಠ್ಯಕಲ್ಪನದ ಬಗ್ಗೆ ಅರಿವು ಮೂಡಿಸಿ ಅವುಗಳನ್ನು ಮನೆಯಲ್ಲಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಟ್ಟರು. ಇದರಂತೆಯೇ ನಾವು ತದನಂತರ ಗ್ರಾಮಸ್ಥರ ಮನೆಗೆ ಹೋಗಿ ಅವುಗಳನ್ನು ತಯಾರಿಸಿದೆವು. ದಿನವೊಂದು ವಿದಾಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದೆವು. ಈ ಒಂದು ನನಗೆ ತಿಳಿದಮಟ್ಟಿಗೆ ಇದು ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಆಗಿದೆ. ಎಲ್ಲರ ಆರ್ಥಿಕವಾಗಿಯೂ ಸಹ ಗ್ರಾಮದ ಜನರು ಅವರ ಯೋಗದಾನುಸಾರ ಈ ಒಂದು ಆಯುರ್ಗ್ರಾಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ಆರ್ಥಿಕ
ಈ ಸುಂದರ ಸಮಾರಂಭದ ವೇಳೆಯಲ್ಲೇ ಈ 7 ದಿನಗಳ ಕಾಲ ಆಯೋಜಿಸಿದ 10 ಹಲವು ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದೆವು. ಪರಿಸರದಲ್ಲಿ ಅಂದ್ರೆ ನಿಮ್ಮ ಹೊಲಗಳೊಳಗ ನಿಮ್ಮ ಮನೆಯ ಸುತ್ತಲೂ ಬೆಳೆಯುವಂತಹ ಕೆಲವೊಂದು ಗಿಡಮೂಲಿಕೆಗಳು ಸಸ್ಯಗಳು, ಆ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿಕೊಂಡ ಅದರಿಂದ ಉಪಯೋಗ ಆಗುವಂತಹದನ್ನ ನಾವು ಪಡ್ಕೊಂಡ್ರೆ ನಮಗ ಬಹಳ ಒಳ್ಳೆಯದು. ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಗೆ ಅನೇಕ ರೀತಿಯ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡಿದ್ದು ನಮ್ಮ ಆಯುರ್ಗ್ರಾಮ ಕಾರ್ಯಕ್ರಮದ ಯಶಸ್ಸಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿವೆ. ಅಪ್ಪಲ್ಲಿ ನಾನು ಎಲ್ಲ ವರ್ಗದವರ ಪರವಾಗಿ ನನ್ನ ಕೃತಜ್ಞತೆಗಳನ್ನ ಎಲ್ಲರಿಗೂ ವ್ಯಕ್ತಪಡಿಸುತ್ತೇನೆ. ಶತಪದಿ ಮಾಡುವುದರ ಮೂಲಕ ಈ ದಿನವನ್ನು ಹಾಗೂ ನಮ್ಮ ಆಯುರ್ಗ್ರಾಮ ಕಾರ್ಯಕ್ರಮವನ್ನು ಅದ್ದೂರಿ ಹಾಗೂ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆವು. ನಮ್ಮೆಲ್ಲರಿಗೆ ಅದ್ಭುತ ಅವಕಾಶ ಹಾಗೂ ಹೊಸ ಅನುಭವಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅಭ್ಯುದಯ ತಂಡದ ಪರವಾಗಿ ಆಪ್ತ ತಂಡಕ್ಕೆ ಧನ್ಯವಾದಗಳು. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ಭಾರತ. Subscribe and share this video to all and join hands with us to reach Ayurveda to each.